ಇಲ್ಲಿ ಎಲ್ಲ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗುತ್ತಲ್ವಾ? ಅದಕ್ಕೆ ಇದನ್ನ ಮಾಲ್ ಅಂತ ಕರೆಯೋದು. ಈ ಥರದ ಮುಂಚೆ ನೀವು ನೋಡೇ ಇಲ್ವಾ? ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಲ್ಲ. ಬಂದೆ. ಹೇಳಿ ಮೇಡಮ್, ಏನು ಬೇಕು? ಯಾರಿಗೆ? ನಿಮ್ಗ? ಅಯ್ಯೋ ನನ್ಗಲ್ಲ, ಇವಳಿಗೆ. ಯಾವ ಕಲರ್? ಎರಡು ಕೊಡಿ. ಇದು ರೆಡ್ ಮತ್ತೆ ಗ್ರೀನ್ ಇದೆಯಾ? ಗ್ರೀನ್ ಇಲ್ಲ ಮೇಡಮ್. ಇಲ್ವಾ? ಇಲ್ಲ ಮೇಡಮ್. ದೇವ್ರೆ, ಏನು ಹುಡುಗಿನಪ್ಪ ಇವಳು? ಸ್ವಲ್ಪನೂ ನಾಚಿಕೆ ಅಂಜಿಕೆ ಅನ್ನೋದೇ ಇಲ್ಲ. ನಮ್ಮ ಮೇಘ 7 ಜನ್ಮ ಎತ್ತು ಬಂದರೂ ಇವಳಷ್ಟು ಬಂಡ ಧೈರ್ಯ ಬರೋಕ್ಕೆ ಸಾಧ್ಯವೇ ಇಲ್ಲ. ಇವಳು ಹೆಣ್ಣೋ ಹೆಮ್ಮಾರಿನೋ ದೇವ್ರಿಗೆ ಗೊತ್ತಾಗಬೇಕು. ಹೇಳಿ ಮೇಡಮ್, ಕಲರ್ ಹೇಳಿ. ಕಲರ್ ಹೇಳಿ. ಪ್ರೀತ್ಸೆ ಪಿಕ್ಚರ್ ಉಪೇಂದ್ರ ಆಗ್ಬೇಡ, ಹೇಳು. ಕಪ್ಪು. ಕಪ್ಪಾ? ಇವೆಲ್ಲ ಕಪ್ಪು ಹೊಡೆದು ಯಾವ ಸೈಜ್ ಬೇಕು ಹೇಳಿ? ಇವೆಲ್ಲ ಕಪ್ಪು ಹೊಡೆದು ಸೈಜ್ ಹೇಳಿ. ಮೇಘ, ಮೇಘ ನಿಂತ್ಕೊಳೆ. ಮೇಘ ನಿಂತ್ಕೊಳೆ, ಓಡ್ಬೇಡ್ವೆ. ಮೇಘ, ಮೇಘ ನಿಂತ್ಕೋ. ಮೇಘ, ಮೇಘ ನಿಂತ್ಕೋ. ಮೇಘ. ಮಯೂರಿ, ಇಂಥ ಜಾಗಕ್ಕೆಲ್ಲ ಒಬ್ಳೇ ಬರ್ತೀಯಲ್ಲ, ಭಯ ಆಗೋದಿಲ್ವಾ? ಭಯ ಆಗಕ್ಕೆ ಇದೇನು ಸ್ಮಶಾನನ? ಸುತ್ತಮುತ್ತ ಇರೋರೆಲ್ಲ ಮನುಷ್ಯರೇ. ಹಾಗಲ್ಲಮ್ಮ, ಜೊತೆಗೆ ಅಮ್ಮನ ಕರ್ಕೊಂಬಂದ್ರೆ ಒಳ್ಳೇದಿತ್ತಲ್ಲ ಅಂತ. ನೋಡಿ, ಅಮ್ಮನ ಸೆರಗಿಟ್ಕೊಂಡು ಸುತ್ತಕ್ಕೆ ನಾನೇನು ಸಣ್ಣ ಮಗು ಅಲ್ಲ. ಬೆಂಗಳೂರಲ್ಲಿರೋ ಅಷ್ಟು ಮಾಲ್ಗಳು ಗೊತ್ತು, ಎಲ್ಲ ರೋಡ್ಗಳು ಗೊತ್ತು. ನನಗೆ ಬೇಕಾಗಿರೋದನ್ನ ನಾನು ತಗೋತೀನಿ. ಇನ್ಫ್ಯಾಕ್ಟ್ ಮಮ್ಮಗ್ ಬೇಕಾಗಿರೋದನ್ನ ಕೆಲವೊಂದ್ಸಲ ನಾನೇ ತಗೊಂಡು ಹೋಗ್ತೀನಿ. ಅಷ್ಟು ಫ್ರೀಡಮ್ ಇದೆ ನಂಗೆ ನಮ್ಮ ಮನೇಲಿ. ಹಲೋ ಹಲೋ ಹಲೋ, ಯಾರು? ಹಲೋ ಹಲೋ, ಯಾರು? ಹಲೋ, ಯಾರು ಮಾತಾಡ್ತಿರೋದು?
ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಅಮ್ಮ ಮೇಘ, ಹೇಳಮ್ಮ. ನೀವೇನಾದ್ರೂ ತಗೊಳ್ಳೋದಿದ್ಯಾ? ಇಲ್ಲ. ಹಾಗಿದ್ರೆ ಹೋಗೋಣ. ಹಾ ಸರಿ. ಹಾ ಹೇಳಮ್ಮ ಮೇಘ. ಯಾಕಮ್ಮ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಅಮ್ಮ ನೀನ್ ಇಲ್ದೆ ತುಂಬಾ ಕಷ್ಟ ಆಗ್ತಿದೆ. ಅಂಥದ್ದು ಏನಾಯ್ತಮ್ಮ? ಅಮ್ಮ ನಾನಿವತ್ತು ಉಡುಪು ತಗೊಳ್ಳೋದಕ್ಕೆ ಅಂತ ಅಂಗಡಿಗೆ ಹೋಗಿದ್ದೆ. ಹಾ ಆದ್ರೆ ನಾನು ಅದನ್ನ ತಗೊಳ್ಳೋದಕ್ಕೆ ಆಗ್ಲಿಲ್ಲ. ನನ್ಗೆ ತುಂಬಾ ನಾಚಿಕೆ ಆಗುತ್ತೆ ಅಮ್ಮ. ಮುಚ್ಕರ ಆಗುತ್ತೆ. ನೀನ್ ಇಲ್ದೆ ನನ್ ಕೈ ಕಾಲೇ ಆಡ್ತಿಲ್ಲ. ಅಮ್ಮ ಪ್ಲೀಸ್ ಬೇಗ ಬಂದ್ಬಿಡು ಅಮ್ಮ. ಮೇಘ, ನನಗೀಗ ಅಲ್ಲಿ ಬರೋದಕ್ಕಾಗಲ್ಲಮ್ಮ. ಪರಿಸ್ಥಿತಿ ಹಾಗಿದೆ. ಒಂದು ಕೆಲಸ ಮಾಡು, ಚಿಕ್ಕಮ್ಮನೋ ಅತ್ತೆನೋ ನಿನ್ನ ಜೊತೆನಲ್ಲಿ ಕರ್ಕೊಂಡು ಹೋಗು. ಅವ್ರು ನಿನಗೆ ಸಹಾಯ ಮಾಡ್ತಾರೆ. ಬೇಡ ಅಮ್ಮ, ನನಗೆ ಅವ್ರನ್ನೆಲ್ಲ ಕೇಳಕ್ಕೆ ಒಂಥರ ಆಗುತ್ತೆ. ಪ್ಲೀಸ್ ನೀನು ನಾಳೆನೇ ಬಂದ್ಬಿಡು. ಮೇಘ, ನಂಗೆ ನಾಳೆನೇ ಬರೋದಕ್ಕಾಗಲ್ಲಮ್ಮ. ಸ್ವಲ್ಪ ಅಮ್ಮನ ಅರ್ಥ ಮಾಡ್ಕೋ. ಹಲೋ ಮೇಘ, ಹಲೋ. ಈ ಸೂರ್ಯಾಸ್ತ ಎಷ್ಟು ಸುಂದರವಾಗಿದೆಯಲ್ಲ ಅವಿ. ಯಾಕೆ ಹಾಗೆ ನೋಡ್ತಿದ್ದೀರಿ? ತುಂಬಾ ಚೆನ್ನಾಗಿದೆ. ತುಂಬಾ ದಿನದ ನಂತರ ನಿಮ್ಮ ಜೊತೆ ಹೀಗೆ ಕಾಲ ಕಳೀತಾ ಇದ್ದೀನಿ. ಖುಷಿ ಆಗ್ತಿದೆ. ಬಹುಶಃ ಇಂಥ ಅವಕಾಶ ನನಗೆ ಮತ್ತೆ ಸಿಗೋಲ್ಲ. ಪ್ಲೀಸ್ ನನ್ನನ್ನು ತಡಿಬೇಡಿ ಅವಿ. ಆದರೂ ಸ್ವಾತಿ, ಇವತ್ತು ನನ್ನನ್ನು ಮಾತಾಡಕ್ ಬಿಡಿ. ಪ್ರಪಂಚಕ್ಕೆ ವಿದಾಯ ಹೇಳೋರು ಒಬ್ಬೊಬ್ರು ನೆನಪುಗಳನ್ನು ಬಿಟ್ಟು ಹೋಗ್ತಾರೆ. ನನ್ನ ಅದೃಷ್ಟ ನೋಡಿ, ಎಷ್ಟೋ ಸವಿ ನೆನಪುಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ. ನಿಮ್ಮ ಜೊತೆ ಕಳೆದಿದ್ದ ಎಷ್ಟೋ ಕ್ಷಣಗಳು, ಮಯೂರಿ ಕೊಟ್ಟ ಆನಂದ, ನಾವು ಮೂವರು ಕಳೆದ ಸುಮಧುರ ಕ್ಷಣಗಳು, ಈ ಸೂರ್ಯಾಸ್ತ, ಈ ಕ್ಷಣ ನನ್ನ ಕೊನೆ ಉಸಿರು ಇರೋವರೆಗೂ ನನ್ನ ಮನಸ್ಸಲ್ಲಿ ಹಚ್ಚ ಹಸಿರಾಗಿರುತ್ತೆ. ಅವಿ, ನಿಮ್ಮನ್ನು ಒಂದು ಮಾತು ಕೇಳ. ನನ್ನನ್ನು ಮದುವೆ ಆಗಿದ್ದಕ್ಕೆ ನಿಮಗೆ ಯಾವತ್ತಾದರೂ ಬೇಸರ ಆಗಿದೆಯಾ? ಸ್ವಾತಿ, ಹೇಳಿ.
ಮದುವೆ ಆಗಬೇಕಾಗಿದ್ದು ನಮ್ಮ ಅಕ್ಕನ್ನ. ಆದರೆ ನಾನು ನಿಮ್ಮ ಮನಸ್ಸನ್ನು ದೋಚಿ ಒತ್ತಾಯ ಮಾಡಿ ಅವಿ, ನಾನು ಅಕ್ಕನ ಥರ ಮೃದು ಸ್ವಭಾವದಳಲ್ಲ, ನಿಸ್ವಾರ್ಥಿನೂ ಅಲ್ಲ. ಪ್ರೀತಿನೇ ಒಂದು ಸ್ವಾರ್ಥ ಸ್ವಾತಿ. ನೀನ್ ನನ್ನ ಪ್ರೀತಿ, ನನ್ನ ಸ್ವಾರ್ಥ, ನನ್ನ ಪರಮಾರ್ಥ ಎಲ್ಲ. ನಿನ್ನ ಜೊತೆ ಕಳೆದ ಪ್ರತಿಯೊಂದು ಕ್ಷಣನೂ ನನ್ನ ಪಾಲಿಗೆ ಅಮೂಲ್ಯವಾದ ನೆನಪುಗಳು. ಸ್ವಾತಿ, ಇನ್ನೊಂದಷ್ಟು ನೆನಪುಗಳು ನನ್ನ ಪಾಲಿಗೆ ಉಳಿಸ್ಕೊಡು. ನನ್ನನ್ನು ಬಿಟ್ಟು ಹೋಗ್ಬೇಡ ಸ್ವಾತಿ. ನೀನು ನನಗೆ ಬೇಕು, ನನಗೆ ಬೇಕು ನೀನು. ಪ್ಲೀಸ್ ಸ್ವಾತಿ, ನನ್ನ ಬಿಟ್ಟು ಹೋಗ್ಬೇಡ. ಮಾಡ್ಕೋಬೇಡ್ವೆ, ಏನಾದರೂ ಮಾಡೋಣ. ಈಗೇನು ಯೋಚನೆ ಮಾಡಿದ್ರು ಪ್ರಯೋಜನ ಇಲ್ಲ ಕಣೆ. ನಾನಂತೂ ಫೇರ್ವೆಲ್ ಪಾರ್ಟಿಗೆ ಬರೋದೇ ಬೇಡ ಅಂದ್ಕೊಂಡಿದ್ದೀನಿ. ಹುಚ್ಚಾಗಿ ಮಾತಾಡಬೇಡ. ಒಂದು ಕೆಲಸ ಮಾಡಿದ್ರೆ ಏನು? ನಮ್ಮ ಅಮ್ಮಂಗೆ ಹೇಳಿ ನಿನಗೇನೇನು ಬೇಕು ತರಿಸ್ಕೊಂಡ್ರೆ ಆಯಿತು. ಅಯ್ಯೋ, ಅದೆಲ್ಲ ಬೇಡ ಕಣೆ, ಸರಿ ಬರಲ್ಲ. ಯಾಕೆ? ಮೊದಲೇ ನಿಮ್ಮಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರು ಒಳ್ಳೆ ಫ್ರೆಂಡ್ಸು. ಈ ವಿಷಯ ನಿಮ್ಮಮ್ಮ ನಮ್ಮ ಚಿಕ್ಕಮ್ಮಂಗೆ ಹೇಳಿದ್ರೆ ಚಿಕ್ಕಮ್ಮ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಅದು ಅಲ್ಲದೆ ಈ ವಿಷಯ ಅತ್ತೆ ತನಕ ಹೋಗುತ್ತೆ. ಯಾಕೆ ಬೇಕು ಹೇಳು? ಆದರೂ ನಮ್ಮಮ್ಮ ಹೀಗೆ ಮಾಡಬಾರ್ದಾಗಿತ್ತು. ಅವಳಿಗೆ ಗೊತ್ತು ಅವಳು ಇಲ್ದಲೇ ನಾನು ಫೇರ್ವೆಲ್ ಪಾರ್ಟಿಗೆ ಹೋಗಲ್ಲ ಅಂತ. ಆದರೂ ಅಕ್ಕ, ಈ ಕಾಲ್ಗೆಜ್ಜೆ ನೆನಪಿದ್ಯಾ? ಮೊದಲು ಅಪ್ಪ ನಿನಗೆ ಅಂತ ಮಾಡಿಸ್ಕೊಂಡು ಬಂದಿದ್ದು. ಇದನ್ನ ಹಾಕ್ಕೊಂಡು ಮನೆ ತುಂಬ ಝಲ್ 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 ಅಂತ ಓಡಾಡಿದ್ದು ನೆನಪಿದ್ಯಾ? ಇದನ್ನ ನೋಡೇ ತಾನೆ ನೀನು ನನಗೂ ಇದೇ ಥರದ್ದು ಬೇಕು ಅಂತ ಹಠ ಮಾಡಿದ್ದು. ಪಾಪ ಅಪ್ಪ ನನ್ನ ಹತ್ರ ದುಡ್ಡಿಲ್ಲ ಕಣೆ, ಮುಂದಿನ ವರ್ಷ ಕೊಡಿಸ್ತೀನಿ ಅಂದರೆ ಇಲ್ಲ ನಂಗೆ ಈಗಲೇ ಬೇಕು ಅಂತ ಊಟ ಬಿಟ್ಟು ರಚ್ಚೆ ಹಿಡಿದು ಕೂತಿದ್ದೆ. ಆವಾಗ ನನ್ನ ಹತ್ರ ಬಂದು ಈ ಗೆಜ್ಜೆನ ಅವಳು ಕೊಟ್ಬಿಡಮ್ಮ ಅಂದರು. ಆಗ ನಾನೇ ಅಲ್ವಾ ನಿನಗೆ ಕೊಟ್ಟಿದ್ದು? ಇಲ್ಲಕ್ಕ, ಇದನ್ನ ನೀನು ಕೊಡಲಿಲ್ಲ, ನಾನೇ ನಿನ್ನಿಂದ ಕಿತ್ಕೊಂಡಿದ್ದು ನನ್ನ ಹಠದಿಂದ. ಈ ಕಾಲ್ಗೆಜ್ಜೆ ಮಾತ್ರ ಅಲ್ಲ, ಎಷ್ಟೋ ಅಮೂಲ್ಯವಾದ ವಸ್ತುಗಳನ್ನು ನಿನ್ನಿಂದ ಕಿತ್ಕೊಂಡಿದ್ದೇನೆ. ಒಂದೊಂದು ಸಲ ಹಠದಿಂದ, ಇನ್ನೊಂದು ಸಲ
ಕಳತನದಿಂದ. ಅದನ್ನೆಲ್ಲ ವಾಪಸ್ ಮಾಡೋ ಕಾಲ ಬಂದಿದೆ. ಈಗ ಇದೆಲ್ಲ ನನ್ಗೆಲ್ಲೇ ಆಗತ್ತೆ. ನಿನ್ನ ಹತ್ರನೇ ಇರಲಿ, ಇಟ್ಕೋ ತಗೋ. ಇದನ್ನೆಲ್ಲ ನಾನು ಸುಲಭವಾಗಿ ವಾಪಸ್ ಮಾಡಿಬಿಡ್ಬೋದಕ್ಕ. ಆದರೆ ಒಂದನ್ನು ಮಾತ್ರ ಈ ಜನ್ಮದಲ್ಲ, 7 ಜನ್ಮದಲ್ಲೂ ವಾಪಸ್ ಮಾಡೋಕ್ಕಾಗಲ್ಲ. ಏನಪ್ಪ ಅಂತದ್ದು? ಅವಿನಾಶ್. ಅವೆಲ್ಲ ಕಳೆದು ಹೋದ ನಮ್ಮ ಜೀವನದ ಗತಕಾಲ. ಅದನ್ನು ನೆನೆಸ್ಕೊಳ್ಳೋದ್ರಿಂದನೂ ಯಾವ ಪ್ರಯೋಜನವೂ ಇಲ್ಲ. ನಿಜ ಹೇಳಬೇಕು ಅಂದರೆ ನೀನು ಅವಿನಾಶ್ ಹುಟ್ಟಿರೋದೇ ಒಬ್ರಿಗೋಸ್ಕರ ಒಬ್ರು. ಆ ದೇವರು ನಿಮ್ಮಿಬ್ಬರನ್ನ ಒಂದುಗೂಡಿಸಿದ್ದಕ್ಕೆ ನಾನು ಸಂತೋಷ ಪಟ್ಟಿದ್ದೀನಿ ಹೊರತು ಯಾವತ್ತೂ ವಿಷಾದ ಪಟ್ಟಿಲ್ಲ. ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇ, ನೀನು ಅವಿನಾಶ್ ಇಬ್ರು 100 ಕಾಲ ಸಂತೋಷವಾಗಿ ಅಂದ್ಹಾಗೆ ಮಯೂರಿಗೆ ಬೇಕಾಗಿರೋದನ್ನೆಲ್ಲ ತಗೊಂಡ್ಲ? ಹ್ಞೂ ಕಣೆ, ತುಂಬ ಜಾಣೆ ಇದ್ದಾಳೆ ಕಣೆ ನಿನ್ನ ಮಗಳು. ನಿನಗೆ ತುಂಬ ತೊಂದರೆ ಕೊಡಲಿಲ್ಲ ತಾನೆ? ನಿನ್ನಷ್ಟಿಲ್ಲ ಬಿಡು. ತುಂಬ ಒಳ್ಳೆ ಹುಡುಗಿ ಕಣೆ ಮಯೂರಿ. ನಿಜವಾಗ್ಲೂ? ಅವಳ ಸಹಾಯಕ್ಕೆ ಅಂತ ಅವಳ ಜೊತೆ ನಾನು ಹೋಗಿದ್ದು ವೇಸ್ಟ್ ಆಯಿತು. ಯಾಕಕ್ಕ? ಒಟ್ಟಿನಲ್ಲಿ ಅವಳು ನಿನ್ನ ಪಡಿ ಹಚ್ಚು. ಅವಳು ನೋಡ್ತಾ ಇದ್ರೆ ಖುಷಿ ಆಗತ್ತೆ. ಥ್ಯಾಂಕ್ಸ್ ಅಕ್ಕ. ಯಾಕೆ ಅವಳನ್ನ ಅರ್ಥ ಮಾಡ್ಕೊಳ್ತಿರೋದಕ್ಕೆ? ಒಂದು ನಿಮಿಷ ಬಂದೆ ಅಕ್ಕ. ನೀ ಇಲ್ಲೇ ಇರು, ನಾ ಹೋಗಿ ನೋಡ್ಕೊಂಬರ್ತೀನಿ. ಮಯೂರಿ, ಯಾಕೆ ಮಗಳೇ? ಬಾ, ನಾನು ನಿನಗೆ ರೆಡಿ ಮಾಡ್ತೀನಿ. ಬಾ.
ಎಷ್ಟು ಮುದ್ದಾಗಿದ್ದಾಳೆ ನನ್ನ ಮಗಳು. ದಂತದ ಬೊಂಬೆ ಕಣೆ ನೀನು. Really?